ಡಿಆರ್ಐ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಸೊ ಬಾಕ್ಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಅನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದು ಕೂಡ ಈ ಹಂತದಲ್ಲಿ ಪತ್ತೆಯಾಗಿದೆ. ಸೋಪಿನ ಬಾಕ್ಸ್ನಲ್ಲಿ 14.69 ಕೋಟಿ ಮೌಲ್ಯದ ಡ್ರಗ್ಸ್ ಸಾಗಾಟವನ್ನ ಮಾಡಲಾಗಿದೆ. ಡಿಆರ್ಐ ಅಧಿಕಾರಿಗಳಿಂದ ಇಬ್ಬರು ಮಹಿಳಾ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈಶಾನ್ಯ ರಾಜ್ಯದ ಇಬ್ಬರು ಮಹಿಳೆಯರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು ಪೆಡ್ಲರ್ಸ್ಗಳು ಯಾರ್ಯಾರು ಅನ್ನೋದರ ಬಗ್ಗೆ ಪತ್ತೆ ಹಚ್ಚುವ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಕಾಟನ್ ಪೇಟೆ ಬಳಿ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಸಿಕ್ಕಿದ್ದಾರೆ. 14.69 ಕೋಟಿ ಮೌಲ್ಯದ 7 ಕೆಜಿ ಕೊಕೇನನ್ನ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಪ್ರಕರಣವನ್ನ ಮತ್ತಷ್ಟು ಜಾಲಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಈ ಮಹಿಳೆಯರು ಎಲ್ಲಿಂದ ಇದನ್ನ ತರಿಸ್ಕೊಳ್ತಾ ಇದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆರಂಭ ಆಗಿದೆ. ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಲಭ್ಯವಾಗಿದೆ? ದಿವ್ಯಾ, ಇದೆಲ್ಲ ಕೂಡ ವಿದೇಶಿ ಪೆಡ್ಲರ್ಗಳ ಮೂಲಕ ಇಲ್ಲಿಗೆ ಸಾಗಾಟ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಂದ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ವಿದೇಶಿ ಪೆಡ್ಲರ್ಗಳಿಂದ ತೆಗೆದುಕೊಂಡು ಕನ್ಸ್ಯೂಮರ್ಸ್ಗಳು ಯಾರ್ಯಾರು ಇರ್ತಾರೆ ಆ ಕನ್ಸ್ಯೂಮರ್ಸ್ಗಳಿಗೆ ತಲುಪಿಸುವಂಥ ಕೆಲಸಗಳನ್ನ ಈ ಈಶಾನ್ಯ ರಾಜ್ಯದ ಇಬ್ಬರು ಮಹಿಳೆಯರು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕಂದ್ರೆ ಕಾಟನ್ ಪೇಟೆಯ ಮನೆಯೊಂದರಲ್ಲಿ ಈ ಕೆಲಸವನ್ನ ಮಾಡ್ಕೊಂಡಿದ್ರು, ಅದನ್ನ ಕಾಟನ್ ಪೇಟೆಯಿಂದ ಬೇರೆ ಬೇರೆ ಪ್ರದೇಶಗಳಿಗೆ ತಲುಪಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಡಿಆರ್ಐ ಅಧಿಕಾರಿಗಳು ಈಗಾಗಲೇ ಅಂದ್ರೆ ವಿದೇಶದಿಂದ ಬಂದಂತ ಪೆಡ್ಲರ್ಗಳೇನಿದ್ರು ಅವರನ್ನ ಬಂಧನಕ್ಕೊಳಪಡಿಸಿದ್ರು. ಅವರಿಂದ ಎಲ್ಲಿಗೆ ಇದು ಸಾಗಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿದ್ರು. ಮಾಹಿತಿಗಳನ್ನ ಕಲೆ ಹಾಕಿ ಅದಾದ ಬಳಿಕ ಅವರ ಲಿಂಕ್ ನ ಹಿಡ್ಕೊಂಡು ಈ ಇಬ್ಬರ ಮಹಿಳೆಯರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಆಶ್ಚರ್ಯ ಅಂದ್ರೆ ಇವರಿಬ್ರು ಕೂಡ ಸೋಪಿನ ಬಾಕ್ಸ್ಗಳೇನಿತ್ತು, ಸೋಪಿನ ಬಾಕ್ಸ್ ನ ಒಳಗೆ ಈ ರೀತಿಯಲ್ಲಿ ಸರಿಸುಮಾರು 7 ಕೆಜಿಯಷ್ಟು ಕೊಕೇನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಸರಿಸುಮಾರು 15 ಕೋಟಿ ಮೌಲ್ಯದ ಈ ಕೊಕೇನ್ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಅಂದ್ರೆ ಈ ಇಬ್ಬರು ಆರೋಪಿಗಳನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಜೊತೆಗೆ ಅದರಿಂದ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಇವರ ಜೊತೆಯಲ್ಲಿ ರಿಸೀವರ್ಗಳು ಬೇರೆ ಬೇರೆ ರಿಸೀವರ್ಗಳು ಯಾರ್ಯಾರಿದ್ರು ಇದ್ರ ಬಗ್ಗೆನೂ ಕೂಡ ಹೆಚ್ಚಿನ ತನಿಖೆಯನ್ನ ಈಗ ಡಿಆರ್ಐ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.